RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಅನ್ನು ಅರ್ಥ ಮಾಡಿಕೊಳ್ಳುವ ಸರಣಿ ಸಂಚಿಕೆ 20. ಇದನ್ನು ನಿಮಗೆ ಪ್ರಸ್ತುತಪಡಿಸುತ್ತಿರುವವರು RSGE, ಅಂದರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ. ನಮ್ಮ ಧ್ಯೇಯ ಮಾಹಿತಿಯ ಮೂಲಕ ಸಬಲೀಕರಣ. ನಮ್ಮ ವಾಟ್ಸಪ್ ಸಮುದಾಯಕ್ಕೆ ಸೇರಲು 90 60 720 937 ಸಂಖ್ಯೆಯನ್ನು ಸಂಪರ್ಕಿಸಿ. ಒಂದು ಕಾನೂನು ಮಾಡೋದು ಒಂದು ವಿಷಯ, ಆದರೆ ಅದನ್ನು ಸರಿಯಾಗಿ ಜಾರಿಗೊಳಿಸೋದು, ಆಹಾ, ಅದೊಂದು ದೊಡ್ಡ ಹಡಗನ್ನ ಮುನ್ನಡೆಸಿದ ಹಾಗೆ ಅಲ್ವಾ? ಹೌದು. ಅದಕ್ಕೆ ಒಬ್ಬ ನುರಿತ ನಾಯಕ ಬೇಕು, ದಾರಿ ತೋರಿಸಕ್ಕೆ ಒಂದು ದಿಕ್ಸೂಚಿ ಬೇಕು, ಮತ್ತೆ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಹೋಗ್ತಿದಾರಾ ಅಂತ ನೋಡಕ್ಕೆ ಒಂದು ವ್ಯವಸ್ಥೆ ಬೇಕು. ಬಹಳ ಒಳ್ಳೆ ಹೋಲಿಕೆ. ಈ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ವಿಷಯದಲ್ಲಿ ಸರ್ಕಾರ ಅನ್ನೋ ಈ ದೊಡ್ಡ ಹಡಗಿನ ದಿಕ್ಸೂಚಿ ಯಾವುದು? ಯಾರು ಅದರ ದಿಕ್ಕನ್ನ ನಿರ್ಧರಿಸೋದು? ಆ ದಿಕ್ಸೂಚಿಯನ್ನ ಕೇವಲ ದೆಹಲಿಯಲ್ಲಿ ಕೂತ ಅಧಿಕಾರಿಗಳು ನೋಡಿದ್ರೆ ಸಾಕಾಗಲ್ಲ. ಆ ಹಡಗನಲ್ಲಿ ಯಾರು ಪ್ರಯಾಣಿಸ್ತಾ ಇದ್ದಾರೋ, ಅಂದ್ರೆ ಈ ಕಾನೂನಿನಿಂದ ಯಾರಿಗೆ ನೇರವಾಗಿ ಪರಿಣಾಮ ಆಗುತ್ತೋ ಆ ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಕೂಡ ಅದರ ಭಾಗ ಆಗಿರ್ಬೇಕು. ಹಾಗಾದ್ರೆ ಸರ್ಕಾರದ ನೀತಿಗಳನ್ನ ಬರೀ ಕಾಗದದ ಮೇಲೆ ಉಳಿಸದೆ ತಳಮಟ್ಟದ ವಾಸ್ತವಕ್ಕೆ ತಕ್ಕಂತೆ ರೂಪಿಸುವ ಆ ಮಿದುಳುಗಳ ಬಳಗ ಅಥವಾ ಥಿಂಕ್ ಟ್ಯಾಂಕ್ ಯಾವುದು? ಸರಿಯಾಗಿ ಹೇಳಿದ್ರಿ. ಇವತ್ತಿನ ನಮ್ಮ ಚರ್ಚೆಯ ವಿಷಯವೇ ಅದು. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಅಡಿಯಲ್ಲಿ ಸ್ಥಾಪಿಸಲಾದ ಇದೇ ಸಲಹಾ ಸಂಸ್ಥೆಗಳ ಬಗ್ಗೆ ನಾವಿವತ್ತು ಆಳವಾಗಿ ಮಾತಾಡೋಣ. ಓಕೆ. ಇವು ಕೇವಲ ಸಮಿತಿಗಳಲ್ಲ, ಬದಲಿಗೆ ಅಂಗವಿಕಲತೆಯ ಹಕ್ಕುಗಳಿಗಾಗಿ ದೇಶದ ಚಿಂತಕರ ಚಾವಡಿ ಮತ್ತು ಮಾರ್ಗದರ್ಶಕ ಶಕ್ತಿಗಳು. ನಾವಿವತ್ತು ಕಾಯ್ದೆಯ ಸೆಕ್ಷನ್ 60ರಿಂದ 66ರವರೆಗೆ ಗಮನಹರಿಸಲಿದ್ದೇವೆ. ಹೌದು. ಈ ಸಂಸ್ಥೆಗಳ ರಚನೆ ಮತ್ತು ಕಾರ್ಯವೈಖರಿ ಅರ್ಥ ಮಾಡಿಕೊಂಡ್ರೆ ಕಾನೂನು ಹೇಗೆ ಆಡಳಿತ ಆಗಿ ಬದಲಾಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಸರಿ, ಹಾಗಾದ್ರೆ ನಮ್ಮ ಚರ್ಚೆಯನ್ನ ಕೇಂದ್ರ ಮಟ್ಟದಿಂದನೇ ಶುರು ಮಾಡೋಣ. ಈ ಕಾಯ್ದೆ ಕೇಂದ್ರೀಯ ಸಲಹಾ ಮಂಡಳಿ ಅಂತ ಒಂದು ಸಂಸ್ಥೆಯನ್ನ ಸ್ಥಾಪಿಸುತ್ತೆ. ಸೆಕ್ಷನ್ 60 ಇದರ ರಚನೆ ಬಗ್ಗೆ ಹೇಳುತ್ತೆ. ತುಂಬಿದಾಗೆ ಅನ್ಸುತ್ತೆ. ಇಂಥ ವ್ಯವಸ್ಥೆಯಲ್ಲಿ ಸಮುದಾಯದಿಂದ ಬರೋ ಕೆಲವು ಸದಸ್ಯರ ಧ್ವನಿ ಸೈಡಿಗೆ ಹೋಗೋ ಅಪಾಯ ಇಲ್ವಾ? ಇದು ಬಹಳ ಸೂಕ್ತವಾದ ಪ್ರಶ್ನೆ. ಮೊದ್ಲಿನ ನೋಟಕ್ಕೆ ಹಾಗೆ ಅನಿಸೋದು ಸಹಜ. ಆದ್ರೆ ಇದರ ರಚನೆ ಹಿಂದಿರೋ ಒಂದು ತಂತ್ರಗಾರಿಕೆಯನ್ನ ನಾವು ಗಮನಿಸಬೇಕು. ಹೌದು, ಅಂಗವಿಕಲತೆಯ ವ್ಯವಹಾರಗಳ ಖಾತೆಯ ಕೇಂದ್ರ ಸಚಿವರು ಇದರ ಅಧ್ಯಕ್ಷರು, ರಾಜ್ಯ ಸಚಿವರು ಉಪಾಧ್ಯಕ್ಷರು. ಇದು ರಾಜಕೀಯ ಇಚ್ಛಾಶಕ್ತಿ ಇರ್ಲಿ ಅಂತ. ಆದ್ರೆ ಇದರ ನಿಜವಾದ ಶಕ್ತಿ ಇರೋದು ಅದರ ವೈವಿಧ್ಯತೆಯಲ್ಲಿ. ಆ ವೈವಿಧ್ಯತೆಯನ್ನ ಸ್ವಲ್ಪ ವಿವರಿಸ್ತೀರಾ? ಯಾರೆಲ್ಲ ಇರ್ತಾರೆ ಈ ಮಂಡಳಿಯಲ್ಲಿ? ಖಂಡಿತ. ರಾಜಕೀಯ ನಾಯಕರ ಜೊತೆ ಸಂಸತ್ ಸದಸ್ಯರು ಇರ್ತಾರೆ. ಇದರಿಂದ ಶಾಸಕಾಂಗದ ಮಟ್ಟದಲ್ಲಿ ವಿಷಯ ಚರ್ಚೆ ಆಗುತ್ತೆ. ಸರಿ. ಆಮೇಲೆ ಶಿಕ್ಷಣ, ಆರೋಗ್ಯ, ಕಾರ್ಮಿಕ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ಹೀಗೆ 10 ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಇರ್ತಾರೆ. ಅಂದ್ರೆ ಕ್ರಾಸ್ ಫಂಕ್ಷನಲ್ ಅಂತಾರಲ್ಲ, ಆ ರೀತಿ? ಹೌದು, ನಿಖರವಾಗಿ. ಇದ್ರಿಂದ ಅಂಗವಿಕಲತೆಯ ವಿಷಯ ಒಂದೇ ಇಲಾಖೆಗೆ ಸೀಮಿತ ಆಗಲ್ಲ, ಅದು ಪ್ರತಿಯೊಂದು ಇಲಾಖೆಯ ಜವಾಬ್ದಾರಿ ಅನ್ನೋದು ಸ್ಪಷ್ಟವಾಗುತ್ತೆ. ಸರಿ, ಇದು ಸರ್ಕಾರದ ಆಂತರಿಕ ಸಮನ್ವಯಕ್ಕೆ ಸಹಾಯ ಮಾಡಬಹುದು. ಆದ್ರೆ ನಾನು ಕೇಳಿದ ಪ್ರಶ್ನೆ ಸಮುದಾಯದ ಧ್ವನಿ ಬಗ್ಗೆ. ನಾವೀಗ ಆ ಮುಖ್ಯ ಭಾಗಕ್ಕೆ ಬರ್ತಾ ಇದ್ದೀವಿ. ಈ ಸರ್ಕಾರಿ ಪ್ರತಿನಿಧಿಗಳ ಜೊತೆಗೆ ಅಂಗವಿಕಲತೆಯ ಕ್ಷೇತ್ರದಲ್ಲಿ ಕೆಲಸ ಮಾಡೋ ರಾಷ್ಟ್ರೀಯ ಸಂಸ್ಥೆಗಳ ಮುಖ್ಯಸ್ಥರು, ತಜ್ಞರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗಾಗಿ ಕೆಲಸ ಮಾಡೋ ಸರ್ಕಾರೇತರ ಸಂಸ್ಥೆಗಳು, ಅಂದ್ರೆ NGOs. ಮತ್ತೆ ಅಂಗವಿಕಲ ವ್ಯಕ್ತಿಗಳ ಸಂಘಟನೆಗಳು, ಅಂದ್ರೆ DPOs, ಅವುಗಳ ಪ್ರತಿನಿಧಿಗಳನ್ನ ನಾಮನಿರ್ದೇಶನ ಮಾಡಲಾಗುತ್ತೆ. ಒಂದು ನಿಮಿಷ, ಇದು ಬಹಳ ಮುಖ್ಯವಾದ ಪಾಯಿಂಟ್. ಅಂದ್ರೆ ಬರೀ ತಜ್ಞರು ಮಾತ್ರ ಅಲ್ಲ, ಯಾರು ದಿನನಿತ್ಯ ಈ ಸಮಸ್ಯೆಗಳನ್ನ ಅನುಭವಿಸ್ತಾರೋ ಅವರೇ ನೇರವಾಗಿ ನೀತಿ ನಿರೂಪಣೆಯ ಟೇಬಲ್ ಹತ್ರ ಕೂತ್ಕೋತಾರೆ. ಎಕ್ಸಾಕ್ಟ್ಲಿ. ಇದು ನಮ್ಮ ಬಗ್ಗೆ ನಮ್ಮನ್ನು ಬಿಟ್ಟು ಏನೂ ಇಲ್ಲ ಅಂತಾರಲ್ಲ, ಆ ಜಾಗತಿಕ ತತ್ವದ ನಿಜವಾದ ಅಪ್ಲಿಕೇಶನ್. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ಅಲ್ವಾ? ನಿಖರವಾಗಿ. ಇದೇ ಈ ಮಂಡಳಿಯ ಆತ್ಮ.
ಡಿಪಿಒ ಪ್ರತಿನಿಧಿಗಳು ಬರೀ ತಮ್ಮ ಅಭಿಪ್ರಾಯ ಹೇಳೋದಿಲ್ಲ, ಅವರು ತಮ್ಮ ಸಮುದಾಯದ ಬದುಕಿದ ಅನುಭವಗಳನ್ನ, ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಅಂತೀವಲ್ಲ, ಅದನ್ನ ತರ್ತಾರೆ. ಒಂದು ಪಾಲಿಸಿ ಜಾರಿಯಾದಾಗ ನಿಜವಾಗ್ಲೂ ಏನಾಗತ್ತೆ ಅಂತ ಅವರು ವಿವರಿಸಬಲ್ಲರು. ಇನ್ನು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನಾಮನಿರ್ದೇಶಿತ ಸದಸ್ಯರಲ್ಲಿ ಕನಿಷ್ಠ 5 ಜನ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪಂಗಡದಿಂದ ತಲಾ ಒಬ್ರು ಇರ್ಲೇಬೇಕು ಅನ್ನೋ ನಿಯಮ ಇದೆ. ಇದು ಸಮಾಜದ ಎಲ್ಲಾ ಸ್ತರಗಳ ಪ್ರಾತಿನಿಧ್ಯವನ್ನ ಖಚಿತಪಡಿಸುತ್ತೆ. ಅಷ್ಟೇ ಅಲ್ಲ, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಸೇರಿಸಲಾಗಿದೆ ಅಂತ ನಾನು ಓದಿದ್ದೀನಿ. ಇದರ ಹಿಂದಿನ ಉದ್ದೇಶ ಏನು? ಉದ್ಯೋಗ ಸೃಷ್ಟಿ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಸಬಲೀಕರಣಕ್ಕೆ ಶಿಕ್ಷಣ ಎಷ್ಟು ಮುಖ್ಯನೋ ಆರ್ಥಿಕ ಸ್ವಾತಂತ್ರ್ಯನೂ ಅಷ್ಟೇ ಮುಖ್ಯ. ನಿಜ. ಪ್ರೈವೇಟ್ ಸೆಕ್ಟರ್ನವರನ್ನ ಈ ಚರ್ಚೆಯಲ್ಲಿ ಸೇರಿಸ್ಕೊಂಡ್ರೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸೋದು ಮತ್ತೆ ವರ್ಕ್ ಪ್ಲೇಸ್ ಅನ್ನ ಎಲ್ರಿಗೂ ಅನುಕೂಲ ಆಗೋ ಹಾಗೆ ಇನ್ಕ್ಲೂಸಿವ್ ಆಗಿ ಮಾಡೋ ಜವಾಬ್ದಾರಿಯನ್ನ ಅವ್ರ ಮೇಲೂ ಹಾಕಿದ ಹಾಗಾಗತ್ತೆ. ಒಟ್ನಲ್ಲಿ ಇದೊಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಪ್ಲಾಟ್ಫಾರ್ಮ್. ಸರಿ, ಇಷ್ಟು ದೊಡ್ಡ ವೈವಿಧ್ಯಮಯ ಮಂಡಳಿ ರಚನೆ ಆಯಿತು. ಎಲ್ರೂ ಒಂದೇ ರೂಮಲ್ಲಿ ಕೂತಿದ್ದಾರೆ. ಆದರೆ ಅವರು ನಿಖರವಾಗಿ ಏನು ಮಾಡ್ತಾರೆ? ಇದು ಬರೀ ಚರ್ಚೆಗೆ ಸೀಮಿತನ ಅಥವಾ ಇವರಿಗೆ ನಿಜವಾದ ಅಧಿಕಾರ ಏನಾದರೂ ಇದೆಯಾ? ಸೆಕ್ಷನ್ 65 ಇವರ ಕಾರ್ಯಗಳನ್ನು ಲಿಸ್ಟ್ ಮಾಡುತ್ತೆ. ಇದು ಬರೀ ಒಂದು ಚರ್ಚಾಕೂಟ ಅಲ್ಲ, ಇವರದು ಸಲಹಾ ಪಾತ್ರ, ಆದ್ರೆ ಅದು ಬಹಳ ಪ್ರಭಾವಶಾಲಿ. ಇವರ ಮೊದಲ ಮತ್ತು ಮುಖ್ಯ ಕೆಲಸ ಅಂಗವಿಕಲತೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ನೀತಿಗಳು, ಕಾನೂನುಗಳು ಮತ್ತೆ ಯೋಜನೆಗಳ ಬಗ್ಗೆ ಸಲಹೆ ಕೊಡೋದು. ಇಡೀ ದೇಶಕ್ಕೆ ಅನ್ವಯ ಆಗೋ ರಾಷ್ಟ್ರೀಯ ನೀತಿಯನ್ನ ರೂಪಿಸೋದು ಇವರ ಜವಾಬ್ದಾರಿ. ಇದು ಕೇಳೋಕೆ ಸುಲಭ, ಆದ್ರೆ ಮಾಡೋಕೆ ಬಹಳ ಕಷ್ಟ ಅನ್ಸುತ್ತೆ. ಇದು ಒಂದು ದೊಡ್ಡ ಆರ್ಕೆಸ್ಟ್ರಾವನ್ನ ನಡೆಸಿದ ಹಾಗೆ. ಹೌದು. ಶಿಕ್ಷಣ ಇಲಾಖೆ ವಯಲಿನ್ ನುಡಿಸ್ತಾ ಇದ್ರೆ ಆರೋಗ್ಯ ಇಲಾಖೆ ಡ್ರಮ್ ಬಾರಿಸ್ತಾ ಇರುತ್ತೆ. ಅದೇ ಎರಡರ ಮಧ್ಯ ತಾಳಮೇಳವೇ ಇರೋದಿಲ್ಲ. ಈ ಮಂಡಳಿ ಆ ಕಂಡಕ್ಟರ್ ಪಾತ್ರ ವಹಿಸ್ಬೇಕಾಗತ್ತಾ? ಅತ್ಯುತ್ತಮ ಹೋಲಿಕೆ. ಹೌದು, ಬೇರೆ ಬೇರೆ ಸರ್ಕಾರಿ ಇಲಾಖೆಗಳ ಚಟುವಟಿಕೆಗಳನ್ನ ಸಮನ್ವಯಗೊಳಿಸೋದೇ ಇವರ ದೊಡ್ಡ ಸವಾಲು ಮತ್ತು ಜವಾಬ್ದಾರಿ. ಉದಾಹರಣೆಗೆ ಒಂದು ಶಾಲೆಯನ್ನ ಸಂಪೂರ್ಣವಾಗಿ ಪ್ರವೇಶಿಸಬಹುದಾದಂತೆ ಅಂದ್ರೆ ಆಕ್ಸೆಸಬಲ್ ಆಗಿ ಕಟ್ಟಬೇಕಾದ್ರೆ ಶಿಕ್ಷಣ ಇಲಾಖೆ, ಲೋಕೋಪಯೋಗಿ ಇಲಾಖೆ ಮತ್ತೆ ಸಾಮಾಜಿಕ ನ್ಯಾಯ ಇಲಾಖೆ ಇವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಈ ಸಮನ್ವಯವನ್ನ ಈ ಮಂಡಳಿ ಖಚಿತಪಡಿಸುತ್ತೆ. ಕಾನೂನುಗಳ ಮೇಲ್ವಿಚಾರಣೆ ಬಗ್ಗೆ ಏನು? ಈಗಿರೋ ಕಾನೂನುಗಳು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ಇವರು ಪರಿಶೀಲಿಸ್ತಾರಾ? ಖಂಡಿತ. ಅಸ್ತಿತ್ವದಲ್ಲಿರೋ ಕಾನೂನುಗಳ ಪರಿಣಾಮವನ್ನ ಮೇಲ್ವಿಚಾರಣೆ ಮಾಡೋದು, ಮೌಲ್ಯಮಾಪನ ಮಾಡೋದು ಇವರ ಕೆಲಸ. ಜೊತೆಗೆ ಪ್ರವೇಶಿಸುವಿಕೆ ಅಂದ್ರೆ ಆಕ್ಸೆಸಿಬಿಲಿಟಿ ಮತ್ತೆ ನ್ಯಾಯಯುತ ಸೌಲಭ್ಯ ಅಂದ್ರೆ ರೀಸನಬಲ್ ಅಕಾಮಡೇಷನ್ ಈ ತರಹದ ವಿಷಯಗಳ ಬಗ್ಗೆ ಶಿಫಾರಸು ಮಾಡ್ತಾರೆ. ಈ ನ್ಯಾಯಯುತ ಸೌಲಭ್ಯ ಅನ್ನೋ ಪದವನ್ನ ನಾವು ಪದೇ ಪದೇ ಕೇಳ್ತೀವಿ. ಅದೊಂದು ಸಿಂಪಲ್ ಉದಾಹರಣೆ ಕೊಟ್ಟು ವಿವರಿಸ್ತೀರಾ? ಖಂಡಿತ. ಈಗ ಅಂಧತ್ವವುಳ್ಳೊಬ್ಬ ಉದ್ಯೋಗಿಗೆ ಆಫೀಸಲ್ಲಿ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಕೊಡೋದು ನ್ಯಾಯಯುತ ಸೌಲಭ್ಯ. ಓಕೆ. ಶ್ರವಣದೋಷ ಇರೋ ಉದ್ಯೋಗಿಗೆ ಮುಖ್ಯವಾದ ಮೀಟಿಂಗ್ನಲ್ಲಿ ಸನ್ನೆ ಭಾಷೆಯ ಇಂಟರ್ಪ್ರಿಟರ್ ಒದಗಿಸೋದು ಕೂಡ ನ್ಯಾಯಯುತ ಸೌಲಭ್ಯ. ವ್ಯಕ್ತಿಯ ಅಂಗವಿಕಲತೆಗೆ ತಕ್ಕಂತೆ ಅವರು ಬೇರೆಯವರ ಹಾಗೆ ಸಮಾನವಾಗಿ ಕೆಲಸ ಮಾಡೋಕೆ ಬೇಕಾದ ಸಣ್ಣ ಸೂಕ್ತ ಬದಲಾವಣೆಗಳನ್ನ ಮಾಡೋದೇ ಇದು. ಇಂತಹ ಕ್ರಮಗಳನ್ನ ರಾಷ್ಟ್ರಮಟ್ಟದಲ್ಲಿ ಜಾರಿ ಮಾಡೋಕೆ ಈ ಮಂಡಳಿ ಶಿಫಾರಸು ಮಾಡುತ್ತೆ. ಸರಿ, ಇಷ್ಟು ದೊಡ್ಡ ಮಂಡಳಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕೆ ಕೆಲವು ರೂಲ್ಸ್ ಬೇಕಲ್ಲ. ಸದಸ್ಯರ ಅವಧಿ ಎಷ್ಟು, ಯಾವ ಕಾರಣಕ್ಕೆ ಅವ್ರನ್ನ ತೆಗೆದುಹಾಕ್ಬೋದು, ಮತ್ತೆ ಇವರು ಎಷ್ಟು ಸಲ ಮೀಟ್ ಮಾಡಬೇಕು ಅನ್ನೋದರ ಬಗ್ಗೆ ಕಾನೂನೇನು ಹೇಳುತ್ತೆ? ಹೌದು, ಕಾನೂನು ಅದಕ್ಕೆ ಒಂದು ಸ್ಪಷ್ಟವಾದ ಚೌಕಟ್ಟು ಕೊಟ್ಟಿದೆ. ನಾಮನಿರ್ದೇಶಿತ ಸದಸ್ಯರ ಅವಧಿ 3 ವರ್ಷ ಇರುತ್ತೆ. ಮತ್ತೆ ಮಂಡಳಿ ಕನಿಷ್ಠ ಪ್ರತಿ 6 ತಿಂಗಳಿಗೊಮ್ಮೆ ಸಭೆ ಸೇರ್ಲೇಬೇಕು. 6 ತಿಂಗಳಿಗೊಮ್ಮೆ? ಹೌದು. ಇದು ನಿರಂತರ ಪರಿಶೀಲನೆ ಮತ್ತೆ ಚರ್ಚೆ ಆಗ್ಲಿ ಅಂತ. ವರ್ಷಕ್ಕೊಮ್ಮೆ ಸೇರಿದ್ರೆ ವಿಷಯಗಳೆಲ್ಲ ಹಳದಾಗೋಗುತ್ತೆ. ಇನ್ನು ಮಂಡಳಿಯ ಸದಸ್ಯರಾಗೋಕೆ ಅನರ್ಹತೆಗಳ ಬಗ್ಗೆ ಏನು? ಯಾರನ್ನಾದ್ರೂ ತೆಗೆದುಹಾಕಬಹುದಾ? ಖಂಡಿತ. ಮಂಡಳಿಯ ಸಮಗ್ರತೆಯನ್ನ ಕಾಪಾಡೋಕೆ ಕೆಲವು ನಿಯಮಗಳಿವೆ. ಉದಾಹರಣೆಗೆ, ದಿವಾಳಿಯಾದವರು, ಯಾವುದಾದ್ರೂ ಗಂಭೀರ ಅಪರಾಧದಲ್ಲಿ ಶಿಕ್ಷೆಗೆ ಒಳಗಾದ್ರೆ ಅಥವಾ ತಮ್ಮ ಪದವಿಯನ್ನ ದುರುಪಯೋಗಪಡಿಸ್ಕೊಂಡ್ರೆ ಅವರನ್ನ ಸದಸ್ಯತ್ವದಿಂದ ತೆಗೆದುಹಾಕಬಹುದು. ನಾನು ಈ ಅನರ್ಹತೆ ಪಟ್ಟಿಯಲ್ಲಿ ಅಸ್ವಸ್ಥ ಮನಸ್ಸು ಅಂದ್ರೆ ಅನ್ಸೌಂಡ್ ಮೈಂಡ್ ಅನ್ನೋ ಪದವನ್ನ ಗಮನಿಸಿದೆ. ಇವತ್ತಿನ ಕಾಲದ ಇಷ್ಟು ಪ್ರಗತಿಪರವಾದ ಕಾನೂನಿನಲ್ಲಿ ಈ ಪದದ ಬಳಕೆ ಸ್ವಲ್ಪ ಹಳೆಯದು ಮತ್ತೆ ಸರಿ ಅಲ್ಲ ಅನ್ಸುತ್ತೆ ಅಲ್ವಾ? ನೀವು ಬಹಳ ಸೂಕ್ಷ್ಮವಾದ ಮತ್ತೆ ಮುಖ್ಯವಾದ ಅಂಶವನ್ನ ಎತ್ತಿದ್ದೀರಿ. ಹೌದು, ಅಂಗವಿಕಲತೆಯ ಹಕ್ಕುಗಳ ವಲಯದಲ್ಲಿ ಈ ಪದದ ಬಗ್ಗೆ ಬಹಳ ಚರ್ಚೆ ಇದೆ.
ಅಸ್ವಸ್ಥ ಮನಸ್ಸು ಅನ್ನೋ ಪದವನ್ನ ತಾರತಮ್ಯಕಾರಿ ಅಂತ ಪರಿಗಣಿಸಲಾಗುತ್ತೆ. ಯಾಕೆ? ಯಾಕಂದ್ರೆ ಇದನ್ನ ತಪ್ಪು ಗ್ರಹಿಕೆಯಿಂದ ಮಾನಸಿಕ ಅಸ್ವಸ್ಥತೆಗೆ ಸಮೀಕರಿಸೋ ಅಪಾಯ ಇದೆ. ಒಬ್ಬ ವ್ಯಕ್ತಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಅಂದ ಮಾತ್ರಕ್ಕೆ ಅವರು ನಿರ್ಧಾರ ತಗೊಳ್ಳೋಕೆ ಅಸಮರ್ಥರು ಅಂತ ತೀರ್ಮಾನಿಸೋದು ತಪ್ಪು. ಇದು ಅಂಗವಿಕಲತೆಯ ಸಾಮಾಜಿಕ ಮಾದರಿಗೆ ವಿರುದ್ಧವಾದದ್ದು. ಈ ಪದವನ್ನ ತೆಗೆದುಹಾಕ್ಬೇಕು ಅಂತ ಬಹಳ ದಿನಗಳಿಂದ ಒತ್ತಾಯ ಇದೆ. ಇದು ನಿಜಕ್ಕೂ ಚಿಂತಿಸಬೇಕಾದ ವಿಷಯ. ಸರಿ, ನಾವು ಕೇಂದ್ರ ಮಟ್ಟದಲ್ಲಿ ಒಂದು ದೊಡ್ಡ ವ್ಯವಸ್ಥೆ ಬಗ್ಗೆ ಮಾತಾಡಿದ್ವಿ. ಆದರೆ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಒಂದು ಅಳತೆ ಎಲ್ಲರಿಗೂ ಸರಿ ಹೋಗಲ್ಲ. ಕರ್ನಾಟಕದ ಹಳ್ಳಿಯೊಂದರ ಸಮಸ್ಯೆಗಳು ನಾಗಾಲ್ಯಾಂಡಿನ ಸಮಸ್ಯೆಗಳಿಗಿಂತ ಬೇರೆ ಇರ್ಬೋದು. ಹೌದು, ನಿಜ. ಹಾಗಾದ್ರೆ ಈ ರಾಷ್ಟ್ರೀಯ ನೀತಿಯನ್ನ ಸ್ಥಳೀಯ ವಾಸ್ತವಕ್ಕೆ ಇಳಿಸೋದು ಹೇಗೆ? ಇಲ್ಲಿ ರಾಜ್ಯ ಸಲಹಾ ಮಂಡಳಿಯ ಪಾತ್ರ ಬರುತ್ತಾ? ನಿಖರವಾಗಿ ಸೆಕ್ಷನ್ 66 ಇದೇ ವಿಷಯವನ್ನ ಹೇಳುತ್ತೆ. ಕೇಂದ್ರದ ರಚನೆಯನ್ನ ರಾಜ್ಯ ಮಟ್ಟದಲ್ಲಿ ಪ್ರತಿಬಿಂಬಿಸೋದು ಇದರ ಉದ್ದೇಶ. ಪ್ರತಿ ರಾಜ್ಯ ಸರ್ಕಾರ ರಾಜ್ಯ ಸಲಹಾ ಮಂಡಳಿಯನ್ನ ರಚಿಸೋದು ಕಡ್ಡಾಯ. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಒಂದು ಒಳ್ಳೆ ಉದಾಹರಣೆ. ಇದರ ಸಂಯೋಜನೆ ಕೂಡ ಕೇಂದ್ರ ಮಂಡಳಿಯ ಹಾಗೇನೇ ಇರುತ್ತಾ? ಬಹುತೇಕ ಹಾಗೇನೇ ಇರುತ್ತೆ, ಆದ್ರೆ ರಾಜ್ಯದ ಅಗತ್ಯತೆಗಳಿಗೆ ತಕ್ಕಂತೆ. ರಾಜ್ಯದ ಅಂಗವಿಕಲತೆಯ ವ್ಯವಹಾರಗಳ ಸಚಿವರು ಅಧ್ಯಕ್ಷರಾಗಿರ್ತಾರೆ. ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಕಾರ್ಯದರ್ಶಿಗಳು, ರಾಜ್ಯ ಶಾಸನ ಸಭೆಯ ಸದಸ್ಯರು ಮತ್ತು ಮುಖ್ಯವಾಗಿ ರಾಜ್ಯದೊಳಗಿನ ತಜ್ಞರು, ಎನ್ಜಿಒಸ್ ಮತ್ತು ಅಂಗವಿಕಲ ವ್ಯಕ್ತಿಗಳ ಸಂಘಟನೆಗಳ ಪ್ರತಿನಿಧಿಗಳು ಸದಸ್ಯರಾಗಿರ್ತಾರೆ. ಇಲ್ಲಿ ರಾಜ್ಯ ನಿರ್ದಿಷ್ಟ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ. ಅಂದ್ರೆ ರಾಜ್ಯ ಮಟ್ಟದ ಮಂಡಳಿ ಸ್ಥಳೀಯ ಸಮಸ್ಯೆಗಳನ್ನ, ಉದಾಹರಣೆಗೆ ಒಂದು ನಿರ್ದಿಷ್ಟ ಬುಡಕಟ್ಟು ಪ್ರದೇಶದಲ್ಲಿರೋ ಅಂಗವಿಕಲರ ಸವಾಲುಗಳನ್ನ ಕೇಂದ್ರದ ಗಮನಕ್ಕೆ ತರೋಕೆ ಒಂದು ಸೇತುವೆ ತರ ಕೆಲಸ ಮಾಡಬಹುದಾ? ಖಂಡಿತ. ಅದರ ಮುಖ್ಯ ಉದ್ದೇಶವೇ ಅದು. ಸ್ಥಳೀಯ ಸಮಸ್ಯೆಗಳನ್ನ ಗುರುತಿಸೋದು, ಅವುಗಳಿಗೆ ಪರಿಹಾರ ಸೂಚಿಸೋದು ಮತ್ತು ಕೇಂದ್ರದ ನೀತಿಗಳನ್ನ ರಾಜ್ಯದ ಪರಿಸ್ಥಿತಿಗೆ ತಕ್ಕಂತೆ ಅಳವಡಿಸಿಕೊಳ್ಳೋಕೆ ಸರ್ಕಾರಕ್ಕೆ ಸಲಹೆ ಕೊಡೋದು ಇದರ ಕೆಲಸ. ಓಕೆ. ಉದಾಹರಣೆಗೆ, ಮಲೆನಾಡು ಪ್ರದೇಶದಲ್ಲಿರೋ ಅಂಗವಿಕಲರ ಓಡಾಟದ ಸಮಸ್ಯೆ ಕರಾವಳಿ ಪ್ರದೇಶದ ಸಮಸ್ಯೆಗಿಂತ ಬೇರೆ ಇರುತ್ತೆ. ಇಂಥ ಸ್ಥಳೀಯ ಸೂಕ್ಷ್ಮತೆಗಳನ್ನ ರಾಜ್ಯ ಮಂಡಳಿ ಮಾತ್ರ ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲದು. ಅದ್ಭುತ. ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡೂ ಪ್ರಬಲ ಸಲಹಾ ವ್ಯವಸ್ಥೆಗಳಿವೆ. ಇವೆರಡೂ ಸಮನ್ವಯದಿಂದ ಕೆಲಸ ಮಾಡಿದ್ರೆ ಕಾನೂನು ಕಾಗದದಿಂದ ವಾಸ್ತವಕ್ಕೆ ಇಳಿಯೋಕೆ ಸಾಧ್ಯ ಆಗತ್ತೆ. ಹೌದು, ಸಿದ್ಧಾಂತದಲ್ಲಿ ಇದೇ ಉದ್ದೇಶ. ಆಚರಣೆಯಲ್ಲಿ ಇದರ ಯಶಸ್ಸು ಈ ಮಂಡಳಿಗಳ ಸದಸ್ಯರ ಕ್ರಿಯಾಶೀಲತೆ ಮತ್ತು ಸರ್ಕಾರದ ಇಚ್ಛಾಶಕ್ತಿಯನ್ನ ಅವಲಂಬಿಸಿರುತ್ತೆ. ಸರಿ, ಇದು ಬಹಳಷ್ಟು ಮಾಹಿತಿಯಾಯಿತು. ನಾವು ಚರ್ಚಿಸಿದ ಮುಖ್ಯ ಅಂಶಗಳು ನಮ್ಮ ಕೇಳುಗರಿಗ ಸ್ಪಷ್ಟ ಆಗಿದೆಯಾ ಅಂತ ತಿಳಿಯೋಕೆ ಒಂದು ಸಣ್ಣ ಪ್ರಯತ್ನ ಮಾಡೋಣ. ನಾನು ಕೆಲವು ಪ್ರಶ್ನೆ ಕೇಳ್ತೀನಿ. ಖಂಡಿತ ಕೇಳಿ. ಇದೊಂದು ಒಳ್ಳೆ ಪುನರಾವಲೋಕನ ಆಗತ್ತೆ. ಮೊದಲನೇ ಪ್ರಶ್ನೆ, ಕೇಂದ್ರೀಯ ಸಲಹಾ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಆಯ್ಕೆಗಳು ಹೀಗಿವೆ: ಎ. ಪ್ರಧಾನಮಂತ್ರಿ, ಬಿ. ಅಂಗವಿಕಲತೆಯ ವ್ಯವಹಾರಗಳ ಕೇಂದ್ರ ಸಚಿವರು, ಸಿ. ರಾಷ್ಟ್ರಪತಿ. ಇದರ ಉತ್ತರ ಸ್ಪಷ್ಟವಾಗಿದೆ. ಬಿ. ಅಂಗವಿಕಲತೆಯ ವ್ಯವಹಾರಗಳ ಕೇಂದ್ರ ಸಚಿವರು. ಕಾನೂನು ಸ್ಪಷ್ಟವಾಗಿ ಇವರನ್ನ ಪದನಿಮಿತ್ತ ಅಧ್ಯಕ್ಷರು ಅಂತ ನೇಮಿಸುತ್ತೆ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಈ ಸಲಹಾ ಮಂಡಳಿಗಳು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು? ಆಯ್ಕೆಗಳು: ಎ. ಪ್ರತಿ ತಿಂಗಳು, ಬಿ. ಪ್ರತಿ 3 ತಿಂಗಳು, ಸಿ. ಪ್ರತಿ 6 ತಿಂಗಳು. ಉತ್ತರ ಸಿ. ಪ್ರತಿ 6 ತಿಂಗಳು. ನಿಯಮಿತವಾಗಿ ಸಭೆ ಸೇರಿ ವಿಷಯಗಳ ಬಗ್ಗೆ ಚರ್ಚಿಸೋದು ಬಹಳ ಮುಖ್ಯ. ಅದಕ್ಕೆ ಕಾನೂನು ಪ್ರತಿ 6 ತಿಂಗಳಿಗೊಮ್ಮೆ ಸಭೆ ಸೇರೋದನ್ನ ಕಡ್ಡಾಯ ಮಾಡಿದೆ. ಅತ್ಯುತ್ತಮ. ಕೊನೆಯ ಮತ್ತೆ ಸರಳವಾದ ಪ್ರಶ್ನೆ, ರಾಜ್ಯ ಸಲಹಾ ಮಂಡಳಿಯನ್ನು ಯಾರು ರಚಿಸ್ತಾರೆ? ಆಯ್ಕೆಗಳು: ಎ. ಕೇಂದ್ರ ಸರ್ಕಾರ, ಬಿ. ರಾಜ್ಯ ಸರ್ಕಾರ, ಸಿ. ಜಿಲ್ಲಾಧಿಕಾರಿ. ಉತ್ತರ ಬಿ. ರಾಜ್ಯ ಸರ್ಕಾರ. ಸೆಕ್ಷನ್ 66ರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರವೂ ತನ್ನದೇ ಆದ ರಾಜ್ಯ ಸಲಹಾ ಮಂಡಳಿಯನ್ನ ರಚಿಸೋದು ಕಡ್ಡಾಯ. ಅದ್ಭುತ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆ ನಂತರ ಒಬ್ಬ ಸಾಮಾನ್ಯ ನಾಗರಿಕ ಈ ಸಲಹಾ ಮಂಡಳಿಗಳಿಂದ ಏನನ್ನ ನಿರೀಕ್ಷಿಸಬಹುದು? ಇವು ಬರೀ ಮತ್ತೊಂದು ಸರ್ಕಾರಿ ಸಮಿತಿನ ಅಥವಾ ನಿಜವಾದ ಬದಲಾವಣೆಯ ಹರಿಕಾರರ? ಅದರ ಶಕ್ತಿ ಇರೋದು ಅದರ ರಚನೆಯಲ್ಲಿ ಮತ್ತು ಅದನ್ನ ಬಳಸ್ಕೊಳ್ಳೋ ಸಮುದಾಯದ ಜಾಗೃತಿಯಲ್ಲಿ. ಇವುಗಳಿಗೆ ಕಾನೂನುಬದ್ಧ ಅಧಿಕಾರ ಇದೆ, ಆದರೆ ಇವು ಕಾಗದದ ಹುಲಿಗಳಾಗದಂತೆ ನೋಡ್ಕೊಳ್ಳೋದು, ಸರಿಯಾದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ಹಾಗೆ ಒತ್ತಾಯಿಸೋದು
ಮತ್ತೆ ಅವುಗಳ ಶಿಫಾರಸ್ಸುಗಳನ್ನ ಜಾರಿ ಮಾಡೋ ಹಾಗೆ ಸರ್ಕಾರವನ್ನ ಆಗ್ರಹಿಸೋದು ನಾಗರಿಕರ, ವಿಶೇಷವಾಗಿ ಅಂಗವಿಕಲ ವ್ಯಕ್ತಿಗಳ ಸಂಘಟನೆಗಳ ಜವಾಬ್ದಾರಿನೂ ಹೌದು. ಹಾಗಾದರೆ ಇವತ್ತಿನ ಚರ್ಚೆಯನ್ನ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಚಿಕ್ಕ ನುಡಿ ಹೀಗೆ ಹೇಳಬಹುದಾ? ಕೇಂದ್ರದ ಚಿಂತನೆ, ರಾಜ್ಯದ ವಾಸ್ತವ ಎರಡನ್ನೂ ಜೋಡಿಸುವ ಮಂಡಳಿಗೆ ನಮ್ಮ ಆಸ್ತಿ. ಚೆನ್ನಾಗಿದೆ. ಇದು ಇವತ್ತಿನ ಚರ್ಚೆಯ ಸಾರಾಂಶವನ್ನ ಹಿಡಿದಿಡುತ್ತೆ. ಇಂದು ನಾವು ಸೆಕ್ಷನ್ 60ರಿಂದ 66ವರೆಗಿನ ಪ್ರಮುಖ ಸಲಹಾ ಮಂಡಳಿಗಳ ಬಗ್ಗೆ ಆಳವಾಗಿ ಚರ್ಚಿಸಿದ್ದೇವೆ. ಇವು ಕಾನೂನಿನ ಅನುಷ್ಠಾನದ ಬೆನ್ನೆಲುಬು. ಉಳಿದ ನಿಬಂಧನೆಗಳನ್ನು ನಮ್ಮ ಮುಂದಿನ ಚರ್ಚೆಯಲ್ಲಿ ಅನ್ವೇಷಿಸೋಣ. ಆರ್ಎಸ್ಜಿಇ ಬಳಗದ ನಿರ್ವಾಹಕ ತಂಡದ ಪರವಾಗಿ ನಮ್ಮ ಚರ್ಚೆಯನ್ನ ಕೇಳಿದ ಎಲ್ಲಾ ಕೇಳುಗರಿಗೆ ಧನ್ಯವಾದಗಳು. ಭವಿಷ್ಯದ ಸಂಚಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾನೂನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮೂಲ ಕಾಯ್ದೆಯನ್ನು ಓದಲು ಮರೆಯಬೇಡಿ.